ಪ್ರಾಣಿಗಳಿಗೆ ಮಾತು ಬರದೇ ಇರಬಹುದು, ಆದರೆ ದೇವರು ಅವುಗಳಿಗೆ ಕಣ್ಣು, ಮೂಗು ಹಾಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ಅನ್ನುವುದಕ್ಕೆ ಈ ಒಂದು ಘಟನೆ ನಿಜಕ್ಕೂ ಎಲ್ಲರನ್ನ ಅಚ್ಚರಿಪಡಿಸಿದೆ. ಈ ಘಟನೆ ನಡೆದಿದ್ದು 2025 ಫೆಬ್ರವರಿ 3ನೇ ತಾರೀಕು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆಯುವಂತಹ ಸಂದರ್ಭ. ಬಿಹಾರ್ ರಾಜ್ಯದ ಬಲಿಯಾ ಎಂಬ ಗ್ರಾಮದಿಂದ ನಾರಾಯಣ್ ಗುಪ್ತಾ ಹಾಗೂ ಅವರ ಕುಟುಂಬ ಬಸಂತ ಪಂಚಮಿ ಎಂದು ಕುಂಭದಲ್ಲಿ ಶಾಹಿ ಸ್ನಾನ ಮಾಡಬೇಕೆಂದು ಪ್ರಯಾಣ ಬೆಳೆಸಿದ್ದಾರೆ. ಅವರ ಮನೆಯಲ್ಲಿ 2 ಎತ್ತುಗಳಿದ್ದವು. ನಾರಾಯಣ್ ಗುಪ್ತಾ ಕುಟುಂಬ ಆ ಎತ್ತುಗಳನ್ನ ಆತ್ಮೀಯತೆಯಿಂದಲೇ ಸಾಕುತ್ತಿದ್ದರು. ಆದರೆ ತಮ್ಮ ಮಾಲೀಕ ತಮ್ಮನ್ನ ಬಿಟ್ಟು ಹೋಗಿದ್ದು ಗೊತ್ತಾಗಿ ಆ ಎತ್ತುಗಳು ಮನನೊಂದಿದ್ದವು. ಇತ್ತ ಬಸಂತ ಪಂಚಮಿ ಎಂದು ನಾರಾಯಣ್ ಗುಪ್ತಾ ಮತ್ತು ಕುಟುಂಬ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನವನ್ನ ಮಾಡುತ್ತಿದ್ದರು. ಆದರೆ ಒಂದೆಡೆ ಒಂದು ಎತ್ತು ಗಂಗಾ, ಯಮುನಾ, ಸರಸ್ವತಿ ಸೇರಿದ ಜಾಗದಲ್ಲಿ ಈಜುಕೊಂಡು ಬರುತ್ತಿದ್ದನ್ನ ಕಂಡು ಅಲ್ಲಿ ಸೇರಿದ್ದ ಸಾವಿರಾರು ಜನ ಎತ್ತನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ನಾರಾಯಣ್ ಗುಪ್ತಾ ಮತ್ತು ಅವರ ಕುಟುಂಬ ಕೂಡ ಯಾವುದೋ ಒಂದು ಎತ್ತು ಅಂತ ಅವರು ಕೂಡ ದಿಗ್ಭ್ರಾಂತರಾಗಿದ್ದರು, ಆಶ್ಚರ್ಯಚಕಿತರಾಗಿದ್ದರು. ಆದರೆ ಯಾವಾಗ ಆ ಎತ್ತು ನಾರಾಯಣ ಗುಪ್ತಾ ಮತ್ತು ಅವರ ಕುಟುಂಬದ ಹತ್ತಿರವೇ ಬರುತ್ತಿದ್ದನ್ನು ಕಂಡು ನಾರಾಯಣ ಆ ಎತ್ತು ತಮ್ಮದೇ ಅಂತ ಕಂಡುಹಿಡಿದಿದ್ದಾರೆ. ಸುಮಾರು 252 ಕಿಲೋಮೀಟರ್ ದೂರದಲ್ಲಿರುವ ಅವರ ಊರಿನಿಂದ ಈ ಎತ್ತು ಅಲ್ಲಿಗೆ ಹೇಗೆ ಬಂತು ಅನ್ನೋದು ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಹೌದು ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಪ್ರಾಣಿಗಳಿಗೆ ಬಾಯಿ ಇರಲಿಕ್ಕಿಲ್ಲ, ಆದರೆ ಆ ದೇವರು ಅವುಗಳಿಗೂ ಕೂಡ ಬುದ್ಧಿ ಕೊಟ್ಟಿದ್ದಾನೆ ಅನ್ನುವುದಕ್ಕೆ ಈ ಎತ್ತು 250 ಕಿಲೋಮೀಟರ್ ನಡೆದುಕೊಂಡು ತ್ರಿವೇಣಿ ಸಂಗಮಕ್ಕೆ ಬಂದು ಸ್ನಾನ ಮಾಡಿದೆ ಅಂದ್ರೆ ನೀವೇ ಅಂದುಕೊಳ್ಳಿ ದೇವರು ಇದ್ದಾನೋ ಇಲ್ಲವೋ ಅಂತ. ಹೌದು, ತ್ರಿವೇಣಿ ಸಂಗಮದ ಮಹಿಮೆ ಹಾಗೆ. ಇಲ್ಲಿ ಮಿಂದರೆ ಅವರ ಜೀವನ ಪರಿಪೂರ್ಣ ಎಂದು. ಅಷ್ಟಕ್ಕೂ ಈ ತ್ರಿವೇಣಿ ಸಂಗಮದ ಮಹತ್ವವೇನು, ವಿಶೇಷತೆ ಏನು ಅನ್ನುವುದನ್ನ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸಾವಿನ ನಂತರ ಸ್ವರ್ಗಕ್ಕೆ ಸ್ಪಷ್ಟವಾದ ಮಾರ್ಗವನ್ನ ಕಂಡುಕೊಳ್ಳುವ ಮತ್ತು ಜೀವನ ಮತ್ತು ಸಾವಿನ ಶಾಶ್ವತ ಚಕ್ರದಿಂದ ಹೊರಬರಲು ಇದು ಒಂದು ಪವಿತ್ರ ಸ್ಥಳವಾಗಿದೆ. ಹೌದು, ಆ ಪವಿತ್ರ ಹಾಗೂ ಪುಣ್ಯ ಸ್ಥಳಗಳೇ ಸಂಗಮಗಳಾಗಿವೆ. ಹಿಂದೂ ನಂಬಿಕೆಯಂತೆ ಸಂಗಮ ಸ್ಥಳಗಳು ಸಾಕಷ್ಟು ಪವಿತ್ರತೆಯನ್ನ ಪಡೆದಿರುವ ಸ್ಥಳಗಳಾಗಿವೆ. 2 ಅಥವಾ 1ಕ್ಕಿಂತ ಹೆಚ್ಚು ನದಿಗಳು ಒಂದೇ ಸ್ಥಳದಲ್ಲಿ ಕೂಡುವ ಸ್ಥಳವನ್ನೇ ಸಂಗಮ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಹಲವು ಸಂಗಮಗಳಿದ್ದು ಅವುಗಳಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪ ಕರ್ಮಗಳು ನಶಿಸಿ ಮುಕ್ತಿಗೆ ದಾರಿ ಮಾಡಿಕೊಡುತ್ತವೆ. ಇಂತಹ ಸಂಗಮ ಕ್ಷೇತ್ರಗಳಿಗೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಭೇಟಿ ಕೊಟ್ಟು ಪುಣ್ಯವನ್ನ ಕೂಡ ಗಳಿಸಿಕೊಳ್ಳುತ್ತಾರೆ. ಹಾಗಾದ್ರೆ ಆ ಪವಿತ್ರ ಸಂಗಮಗಳು ಎಲ್ಲೆಲ್ಲಿವೆ, ಯಾವುವು ಅಂತ ನೀವು ತಿಳಿದುಕೊಳ್ಳಬೇಕೆಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರಯಾಗ್ರಾಜ್ ಉತ್ತರ ಪ್ರದೇಶ. ಗಂಗಾ, ಯಮುನಾ ಮತ್ತು ಸರಸ್ವತಿ ಎಂಬ 3 ನದಿಗಳ ಸಂಗಮದಲ್ಲಿರುವ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದಾಗಿರುವುದು ಈ ಒಂದು ಪ್ರಯಾಗ್ರಾಜ್. ಪ್ರತಿ ವರ್ಷ ಇಲ್ಲಿ ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ. ಈ ಸಂಗಮವು ಪ್ರಯಾಗ್ರಾಜ್ನ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಸಂಗಮದ ನಿಜವಾದ ಸ್ಥಳವನ್ನ ಗಂಗಾ ನದಿ ಮತ್ತು ಯಮುನಾ ನದಿ ದಡದಲ್ಲಿರುವ ತ್ರಿವೇಣಿ ಎಂದು ಕರೆಯಲಾಗುತ್ತದೆ. 3ನೇ ನದಿ ಎಂದರೆ ಅದು ಸರಸ್ವತಿಯಾಗಿದೆ. ಇದು ಪೌರಾಣಿಕ ನದಿಯಾಗಿದ್ದು ಪ್ರವಾಸಿಗರಿಗೆ ಅಗೋಚರವಾಗಿದೆ. ಈ ನದಿ ಭೂಮಿಯ ಕೆಳಗೆ ಹರಿಯುತ್ತದೆ ಮತ್ತು ಇತರ 2 ನದಿಗಳು ಅವುಗಳ ಬುಡದಿಂದ ಸಂಧಿಸುತ್ತವೆ ಎಂದು ನಂಬಿಕೆ ಇದೆ. ಈ ನದಿಯ ಸಂಗಮ ಪ್ರಪಂಚಾದ್ಯಂತ ಲಕ್ಷಾಂತರ ಜನರು ತಮ್ಮ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಲು ಇಲ್ಲಿಗೆ ಬರುತ್ತಾರೆ. ಈ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪೂರ್ವ ಜನ್ಮದ ಪಾಪಗಳೆಲ್ಲ ತೊಳೆದು ಹೋಗುತ್ತವೆ ಎನ್ನುವ ನಂಬಿಕೆ ಇದೆ. ಹಿಂದೂ ಪುರಾಣ ಪ್ರಕಾರ ಸರ್ವಶಕ್ತ ಅಂದ್ರೆ ವಿಷ್ಣುವಿನ ಕೈಯಿಂದ ಅಮೃತ ಬಿದ್ದಂತಹ ಈ ಸ್ಥಳವೇ ಈ ಪ್ರಯಾಗ್ರಾಜ್ ಆಗಿದೆ. ಎಂದರೆ ಮೊದಲನೆಯದು, ಯಾಗ್ ಎಂದರೆ ಯಜ್ಞ ಎಂದರ್ಥ. ಬ್ರಹ್ಮನು ಮೊಟ್ಟ ಮೊದಲ ಬಾರಿಗೆ ಭೂಮಿಯ ಮೇಲೆ ಯಜ್ಞವನ್ನು ನಡೆಸಿದ ಈ ಸ್ಥಳವೇ ಪ್ರಯಾಗ್ರಾಜ್ ಆಗಿದೆ. ಇಲ್ಲಿ ಗಂಗೆಯು ಸ್ಪಷ್ಟವಾಗಿದ್ದು ಹೆಚ್ಚು ಆಳವನ್ನ ಹೊಂದಿಲ್ಲದಿದ್ದರೂ ಕೂಡ ರಭಸವಾಗಿ ಹರಿಯುತ್ತಾಳೆ. ಆದರೆ ಯಮುನಾ ನದಿಯು 40 ಅಡಿಯಷ್ಟು ಆಳ ಹೊಂದಿದ್ದು ಸೌಮ್ಯವಾಗಿ ಗಂಗೆಯನ್ನ ಕೂಡುತ್ತಾಳೆ. ಸರಸ್ವತಿ ಕಾಣುವುದಿಲ್ಲವಾದರೂ ನೀರಿನ ಒಳಗೆ ಆಕೆಯ ಉಪಸ್ಥಿತಿಯನ್ನ ಅನುಭವಿಸಬಹುದೆಂದು ಭಕ್ತರ ಅಭಿಪ್ರಾಯವಾಗಿದೆ.
ಮಳೆಗಾಲದ ಸಮಯದಲ್ಲಿ ಈ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡುವುದು ತುಸು ಕಷ್ಟ, ಏಕೆಂದರೆ ನದಿಯು ರಭಸವಾಗಿ ಹರಿಯುತ್ತದೆ. ಅಲ್ಲದೆ ಈ ಸಂಗಮದ ಸ್ಥಳದಲ್ಲಿ ನೀರಿನಲ್ಲಿ ಕೆಲ ಗಜಗಳಷ್ಟು ದೂರ ಇರುವುದರಿಂದ ದೋಣಿಗಳ ಮೂಲಕ ಪ್ರವಾಸಿಗರನ್ನ, ಭಕ್ತಾದಿಗಳನ್ನ ಆ ತ್ರಿವೇಣಿ ಸಂಗಮಕ್ಕೆ ಕರೆದೊಯ್ಯಲಾಗುತ್ತದೆ ಮತ್ತು ಅಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ. ಹೀಗೆ ಇಲ್ಲಿ ಸರಪಳಿಗಳನ್ನ ಹಿಡಿದು ಭಕ್ತರು ಈ ಸಂಗಮದಲ್ಲಿ ಮಿಂದೇಳುತ್ತಾರೆ. ಕೂಡಲ ಸಂಗಮ ಬಾಗಲಕೋಟೆ. ಕರ್ನಾಟಕವು ಅಸಂಖ್ಯಾತ ದೇವಾಲಯಗಳು ಮತ್ತು ಯಾತ್ರಾ ಸ್ಥಳಗಳಿಗೆ ತವರಾಗಿದೆ. ಕೂಡಲ ಸಂಗಮವು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಜನಪ್ರಿಯ ತಾಣಗಳಲ್ಲಿ ಒಂದಾಗಿದೆ. ಇದು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ. ಆದ್ದರಿಂದ ನೀವು ಹಲವಾರು ದೇವಸ್ಥಾನಗಳನ್ನ, ಸ್ಮಾರಕಗಳನ್ನ ಇಲ್ಲಿ ಕಾಣಬಹುದು. ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಮುಖಾಮುಖಿಯಾದ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮವು ಹಿಂದೂಗಳ, ಅದರಲ್ಲೂ ಲಿಂಗಾಯತ ಪಂಥದ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಏಕೆಂದರೆ ಇದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಗುರುವಾದ ಬಸವಣ್ಣನವರ ಸಮಾಧಿಯನ್ನು ಕೂಡ ಹೊಂದಿದೆ. ಹಿಂದೂ ಧರ್ಮದಲ್ಲಿ ಲಿಂಗಾಯತ ಪಂಗಡದ ಅನುಯಾಯಿಗಳು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ಕೊಡುತ್ತಾರೆ. ಬುದ್ಧನ ನಂತರ ಭಾರತ ಕಂಡ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬರಾದ ಬಸವಣ್ಣರು ಐಕ್ಯವಾದಂತಹ ಈ ಸ್ಥಳ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಹುನಗುಂದ ಮತ್ತು ಆಲಮಟ್ಟಿ ನಡುವೆ ಇದ್ದು, ಇಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳ ಸಂಗಮದ ಸ್ಥಳವಾಗಿದೆ. ಇದು ಬಸವಣ್ಣನವರು ಐಕ್ಯವಾದ ಸ್ಥಳವಾಗಿದ್ದು ಲಿಂಗಾಯತ ಧರ್ಮದ ಪ್ರಮುಖ ಕ್ಷೇತ್ರವಾಗಿದೆ. ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿಗೆ ಬಂದಾಗ ಈಶಾನ್ಯ ಗುರುಗಳೆಂದು ಖ್ಯಾತರಾಗಿದ್ದ ಪರಮ ಪೂಜ್ಯ ಜಾತವೇದ ಮುನಿಗಳಿಂದ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನ ಪಡೆದಿದ್ದರು. ಇಲ್ಲಿ ಕೃಷ್ಣಾ ನದಿ ಬೇರೆರಡು ನದಿಗಳನ್ನ ಸೇರಿ ಮುಂದೆ ಇದು ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶದ ಶ್ರೀಶೈಲದತ್ತ ಸಾಗುತ್ತದೆ. ಆಲಮಟ್ಟಿ ಜಲಾಶಯ ನಿರ್ಮಾಣದ ನಂತರ ಹಿನ್ನೀರಿನಲ್ಲಿ ಮುಳುಗಡೆಯಾಗುತ್ತಿದ್ದ ಈ ಸ್ಥಳವನ್ನ ಈಗ ಸಂರಕ್ಷಿಸಲಾಗಿದೆ. ಶ್ರೀರಂಗಪಟ್ಟಣ ಸಂಗಮ. ಈ ಸಂಗಮವು 3 ಪವಿತ್ರ ನದಿಗಳ ಸಂಗಮವಾಗಿದೆ. ಒಂದನೆಯದು ಲೋಕಪಾವನಿ, ದಕ್ಷಿಣ ಕಾವೇರಿ ಮತ್ತು ಉತ್ತರ ಕಾವೇರಿ ನದಿಗಳ ಸಂಗಮವಾಗಿದೆ. ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿದೆ. ಶ್ರೀರಂಗಪಟ್ಟಣಕ್ಕಿಂತ 1-2 ಕಿಲೋಮೀಟರ್ ಮೊದಲು ಕಾವೇರಿ 2 ಹೋಳಾಗಿ ಒಡೆದು 2 ಶಾಖೆಗಳು ಒಂದಕ್ಕೊಂದು ಸಮಾನಾಂತರವಾಗಿ ಕೆಲವು ಕಿಲೋಮೀಟರ್ ಅಂತರದಲ್ಲಿ ಹರಿಯುತ್ತವೆ ಮತ್ತು ಇದು ಕೊನೆಯಲ್ಲಿ ಸಂಗಮದಲ್ಲಿ ಮತ್ತೆ ಸೇರಿಕೊಳ್ಳುತ್ತವೆ. ಇದಕ್ಕೂ ಮುನ್ನ ಲೋಕಪಾವನಿ ನದಿ ನಿಮಿಷಾಂಬ ದೇವಸ್ಥಾನದ ಬಳಿ ಉತ್ತರ ಕಾವೇರಿ ಶಾಖೆಯನ್ನ ಸೇರುತ್ತದೆ. ಮೈಸೂರು ನಗರದಿಂದ 13 ಕಿಲೋಮೀಟರ್, ಮಂಡ್ಯ ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಗಡಿಯಲ್ಲಿದೆ. ಈ ಪಟ್ಟಣವು ಕಾವೇರಿ ನದಿಯಿಂದ ಸುತ್ತಲೂ ಆವೃತ್ತವಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಯು ಪೂರ್ವವಾಹಿನಿಯಾಗಿ ಮತ್ತು ಪಶ್ಚಿಮವಾಹಿನಿಯಾಗಿ ಕವಲೊಡೆದು ಹರಿಯುತ್ತವೆ. ಇದರಿಂದ ಶ್ರೀರಂಗಪಟ್ಟಣವು ಒಂದು ದ್ವೀಪದಂತಿದೆ. ಶ್ರೀರಂಗಪಟ್ಟಣವು ತನ್ನ ಐತಿಹಾಸಿಕ ಪ್ರಾಮುಖ್ಯತೆಯಿಂದಾಗಿ ಪ್ರಸಿದ್ಧ ಸ್ಥಳವಾಗಿದೆ. ಇಲ್ಲಿ 9ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇರುವುದರಿಂದ ಈ ಪಟ್ಟಣಕ್ಕೆ ಶ್ರೀರಂಗಪಟ್ಟಣ ಎಂದು ಹೆಸರು ಬಂದಿದೆ. ಕೂಡ್ಲಿ ಅಥವಾ ಕೂಡಲಿ, ಶಿವಮೊಗ್ಗ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೂಡಲಿ ಒಂದು ಸಂಗಮ ಸ್ಥಳವಾಗಿದ್ದು, ಇಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮಗೊಳ್ಳುತ್ತವೆ. ದಕ್ಷಿಣ ಭಾರತದ ವಾರಣಾಸಿ ಎಂದೇ ಪ್ರಸಿದ್ಧಿಯಾಗಿರುವ ಈ ಕೂಡ್ಲಿಯು ದಕ್ಷಿಣ ಭಾರತದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು ತುಂಗಾ ಮತ್ತು ಭದ್ರಾ 2 ಪವಿತ್ರ ನದಿಗಳ ಸಂಗಮವಾಗಿದೆ. ಐತಿಹಾಸಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ಥಳವಾದ ಕೂಡ್ಲಿ ಪ್ರಾಚೀನ ಕಾಲದಿಂದಲೂ ಪೂಜಾ, ಧ್ಯಾನ ಮತ್ತು ಶಾಂತಿಯ ಒಂದು ಪ್ರಮುಖ ಸ್ಥಳವಾಗಿದೆ. ಆದಿಕಾಲದ ಸಂಗಮೇಶ್ವರ ದೇವಾಲಯ ಸಂಗಮ ಮತ್ತು ಪರಿಸರದ ವಿಹಂಗಮ ನೋಟವನ್ನ ಇನ್ನೂ ಹೆಚ್ಚು ಸುಂದರಗೊಳಿಸುತ್ತದೆ. ಇಲ್ಲಿಯ ರಂಗನಾಥ ಸ್ವಾಮಿ ದೇವಾಲಯವು ಜನಪ್ರಿಯವಾಗಿದೆ. ಸಂಗಮ ಸ್ಥಳದಲ್ಲಿ ಸಂಗಮೇಶ್ವರ ದೇವಸ್ಥಾನ ಇದೆ. ಈ ಪುಟ್ಟ ಗುಡಿ ಸಂಗಮ ಸ್ಥಳವನ್ನ ಸೂಚಿಸುತ್ತದೆ. ಪ್ರತಿ ವರ್ಷ ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ಕೂಡ್ಲಿಯಲ್ಲಿ ಶ್ರೀ ಸಂಗಮೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ 100 ಗ್ರಾಮದ ಜನರು ಇಲ್ಲಿ ಪಾಲ್ಗೊಳ್ಳುತ್ತಾರೆ. 100ಕ್ಕೂ ಹೆಚ್ಚು ದೇವರುಗಳು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸುತ್ತವೆ. ತುಂಗಾ ಮತ್ತು ಭದ್ರಾ ಸಂಗಮ ಸ್ಥಳದಲ್ಲಿ ದೇವರನ್ನ ಶುಚಿಗೊಳಿಸಿ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಸಹಸ್ರಾರು ಭಕ್ತರು ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿ ಸಂಗಮೇಶ್ವರ ಸ್ವಾಮಿ ಪೂಜೆ ಸಲ್ಲಿಸುತ್ತಾರೆ. ಹೊಳೆಯುವ ನಡುಗಡ್ಡೆಯ ಮೇಲೆ ಜಾತ್ರೆಯ ಅಂಗಡಿಗಳು ಕೂಡ ಇಲ್ಲಿ ತೆಗೆಯಲಾಗುತ್ತದೆ. ತೆಪ್ಪದ ಮೂಲಕವೇ ನೀವು ಈ ನಡುಗಡ್ಡೆಗೆ ಹೋಗಬೇಕಾಗುತ್ತದೆ.
ಟಿ ನರಸಿಂಹಪುರ ಮೈಸೂರು. ಜನಪ್ರಿಯವಾಗಿ ಟಿ ನರಸೀಪುರ ಎಂದು ಕರೆಯಲ್ಪಡುವ ತಿರುಮಕೂಡಲ ನರಸಿಂಹಪುರ ಮೈಸೂರು ಜಿಲ್ಲೆಯಲ್ಲಿರುವ ಒಂದು ಪರಮ ಪಾವನ ಕ್ಷೇತ್ರವಾಗಿದೆ. ಇಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ ಗುಪ್ತಗಾಮಿನಿ ಒಂದಕ್ಕೊಂದು ಸಂಗಮಗೊಂಡು ಈ ಕ್ಷೇತ್ರವನ್ನ ಪವಿತ್ರಗೊಳಿಸಿವೆ. ಇಲ್ಲಿ ಗುಪ್ತಗಾಮಿನಿಯು ರಹಸ್ಯಮಯವಾಗಿದ್ದು ಕಣ್ಣಿಗೆ ಗೋಚರಿಸುವುದಿಲ್ಲ. ಕರ್ನಾಟಕದ ಈ ಒಂದು ಸ್ಥಳದಲ್ಲಿ ಮಾತ್ರವೇ ಈ ರೀತಿಯ ಸಂಗಮವಿದ್ದು ಈ ಕ್ಷೇತ್ರವು ಧಾರ್ಮಿಕವಾಗಿ ಹೆಚ್ಚು ಮಹತ್ವವನ್ನ ಪಡೆದಿದೆ. ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ನಿಮ್ಮೆಲ್ಲ ಪಾಪಗಳು ತೊರೆದು ನೀವು ಮುಕ್ತಿಯನ್ನ ಪಡೆಯಬಹುದು ಅನ್ನುವ ನಂಬಿಕೆ ಇದೆ. ಮೇಕೆದಾಟು ಸಂಗಮ ರಾಮನಗರ. ಬೆಂಗಳೂರಿಗೆ ಹತ್ತಿರವಾಗಿರುವ ಇನ್ನೊಂದು ಪ್ರಮುಖ ಸಂಗಮವೆಂದರೆ ಅದು ಮೇಕೆದಾಟು ಸಂಗಮವಾಗಿದೆ. ಇದು ಪ್ರಸಿದ್ಧ ಮೇಕೆದಾಟುವಿನ ಬಳಿ ಇದೆ. ಅರ್ಕಾವತಿ ನದಿ ಕಾವೇರಿ ನದಿಯೊಂದಿಗೆ ವಿಲೀನಗೊಳ್ಳುವ ಸಂಗಮ ಸ್ಥಳ ಇದಾಗಿದೆ. ಇನ್ನು ಮೇಕೆದಾಟು ಕಾವೇರಿ ನದಿ ಕಿರಿದಾದ ಕಮರಿನ ಒಳಗೆ ಹರಿಯುವ ಸ್ಥಳವಾಗಿದೆ. ಮೇಕೆದಾಟಿಗಿಂತ 3 ಕಿಲೋಮೀಟರ್ ಮುಂದಿರುವ ಸಂಗಮ ಇದು ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮ ತಾಣವಾಗಿದೆ. ಕಾವೇರಿ ನದಿ ಸಂಗಮದಲ್ಲಿ 150 ಮೀಟರ್ಗಿಂತಲೂ ಹೆಚ್ಚು ಅಗಲವಾಗಿ, ಮೇಕೆದಾಟುವಿನಲ್ಲಿ ಕೇವಲ 5 ರಿಂದ 10 ಮೀಟರ್ ಕಿರಿದಾದ ಕಮರಿನಲ್ಲಿ ಹರಿಯುತ್ತದೆ. ಸಂಗಮದಲ್ಲಿ ತೆಪ್ಪ ಸವಾರಿ ಮಾಡಿ ನೀವು ಸಂತೋಷವನ್ನ ಕೂಡ ಅನುಭವಿಸಬಹುದು. ಸಂಗಮದಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಸ್ಥಳವು ಶಿವನ ಸಂಗಮೇಶ್ವರ ಅವತಾರ ಹೊಂದಿರುವ ದೇವಾಲಯ ಕೂಡ ಇದೆ. ಭಾಗಮಂಡಲ ಕೊಡಗು. ಇದನ್ನ ದಕ್ಷಿಣದ ಪ್ರಯಾಗ್ರಾಜ್ ಎಂದೇ ಕರೆಯುತ್ತಾರೆ. ಕೊಡಗು ಜಿಲ್ಲೆಯಲ್ಲಿ ಇದೊಂದು ಅತ್ಯಂತ ಪವಿತ್ರ ಹಾಗೂ ಪಾವನ ಪುಣ್ಯ ತೀರ್ಥ ಸ್ಥಳವಾಗಿದೆ. ಇದು ಕಾವೇರಿ ನದಿಯ ದಂಡೆ ಮೇಲಿದೆ. ಈ ಸ್ಥಳದಲ್ಲಿ ಕಾವೇರಿಗೆ 2 ಉಪನದಿಗಳು ಬಂದು ಸೇರಿಸಿಕೊಳ್ಳುತ್ತವೆ. ಕನ್ನಿಕೆ ಮತ್ತು ಕಾಲ್ಪನಿಕ ನದಿಯಾದ ಸುಜ್ಯೋತಿ ಇವೇ ಆ 2 ಉಪನದಿಗಳಾಗಿವೆ. ಈ ಒಂದು ಸಂಗಮವನ್ನೇ ಇಲ್ಲಿ ತ್ರಿವೇಣಿ ಸಂಗಮ ಎಂದು ಕೂಡ ಕರೆಯುತ್ತಾರೆ. ಯಾತ್ರಾರ್ಥಿಗಳು ಕಾವೇರಿಯ ಜನ್ಮಸ್ಥಳವಾದ ತಲಕಾವೇರಿಗೆ ಹೋಗುವ ಮೊದಲು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಒಮ್ಮೆ ಸ್ನಾನ ಮಾಡಿ ತಮ್ಮ ಪೂರ್ವಜರ ಕುರಿತಾದ ಕರ್ಮಾಚರಣೆಗಳನ್ನು ನಿರ್ವಹಿಸುವುದು ಒಂದು ಸಾಮಾನ್ಯ ಪರಿಪಾಠವಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಬರುವ ತುಲಾ ಸಂಕ್ರಮಣ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸುತ್ತಾರೆ. ತ್ರಿವೇಣಿ ಸಂಗಮದಿಂದ ಸ್ವಲ್ಪ ದೂರದಲ್ಲಿಯೇ ಪ್ರಸಿದ್ಧ ದೇವಾಲಯ ಶ್ರೀ ಭಗಂಡೇಶ್ವರ ದೇವಾಲಯ ಕೂಡ ಇದೆ. ಇಲ್ಲಿ ಭಗಂಡೇಶ್ವರ ಅಂದ್ರೆ ಈಶ್ವರ, ಸುಬ್ರಹ್ಮಣ್ಯ, ಮಹಾವಿಷ್ಣು ಮತ್ತು ಮಹಾಗಣಪತಿಗಳ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಕ್ಷೇತ್ರವನ್ನ ಭಗಂಡೇಶ್ವರ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಆದ್ದರಿಂದಲೇ ಈ ಒಂದು ಜಾಗಕ್ಕೆ ಭಾಗಮಂಡಲ ಎಂದು ಹೆಸರುವಾಸಿಯಾಗಿದೆ. ಈ ಪ್ರದೇಶದಲ್ಲಿರುವ ದೇವಸ್ಥಾನಗಳು ಹೆಚ್ಚಾಗಿ ಕೇರಳ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿವೆ. ಈ ಶೈಲಿಯು ನೇಪಾಳದಲ್ಲಿರುವ ದೇವಸ್ಥಾನಕ್ಕೂ ಕೂಡ ಹೋಲುತ್ತದೆ. ಸ್ನೇಹಿತರೆ, ಒಮ್ಮೆಯಾದರೂ ಜೀವನದಲ್ಲಿ ನೀವು ಇಂತಹ ಸಂಗಮ ಸ್ಥಳಕ್ಕೆ ಹೋಗಿ ನಿಮ್ಮ ಪಾಪಗಳನ್ನ ತೊಳೆದುಕೊಳ್ಳುವ ವ್ಯವಸ್ಥೆಯನ್ನ ನೀವು ಮಾಡಿಕೊಳ್ಳಲೇಬೇಕು. ಜೀವನದಲ್ಲಿ ಮೋಕ್ಷ ಹಾಗೂ ಮುಕ್ತಿಯನ್ನು ಪಡೆಯಲು ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವುದು ಬಹುಮುಖ್ಯವಾಗಿದೆ. ಹಾಗಾದರೆ ತಡೆಯಾಕೆ? ಸಮಯ ಸಿಕ್ಕಾಗ ಈ ಸಂಗಮಗಳಿಗೆ ಹೋಗಿ ನೀವು ಸ್ನಾನ ಮಾಡಿ ಪುಣ್ಯವನ್ನ ಗಳಿಸಿಕೊಳ್ಳಿ.